ಶ್ರೀ ಗುರುಭ್ಯೋ ನಮಃ. ಈಶನಿನ್ನ ಚರಣ ಭಜನೆ 19ನೇ ನುಡಿ. ಚಾರು ಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ, ಭಾರ ಹಾಕಿರುವೆ ನಿನಗೆ ನರಸಿಂಹನೇ. ಅಂದ್ರೆ ಇಲ್ಲಿ ಈ ನುಡಿಯಲ್ಲಿ ನರಸಿಂಹರೂಪಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕನಕದಾಸರು. ಏನಂತ ಹೇಳ್ತಾ ಇದ್ದಾರೆ? ಚಾರು ಚರಣ ತೋರಿ. ಚಾರು ಅಂದ್ರೆ ಸುಂದರವಾಗಿರೋದು ಅಂತ, ಚರಣ ಅಂದ್ರೆ ಪಾದ ಕಮಲಗಳು. ಭಗವಂತನ ಪಾದ ತುಂಬಾ ಸುಂದರವಾಗಿರುತ್ತಂತೆ. ಹೇಗೆ ಕಮಲ ಕೋಮಲವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಆ ರೀತಿ ಭಗವಂತನ ಪಾದ ಸುಂದರವಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ. ಅದನ್ನ ನೀನ್ ನನಗ್ ತೋರ್ಸಪ್ಪ. ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ವ ಚೇತನ ಯಾರ್ಯಾರೆಲ್ಲ ಇದೀವಲ್ಲ, ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಯಾವ್ಯಾವೆಲ್ಲ ಜೀವಿಗಳಿದೆ, ದೇವತೆಗಳ ಆದಿಯಾಗಿ ಬ್ರಹ್ಮದೇವರಿಂದ ಹಿಡಿದು ತೃಣ ಜೀವಿಗಳ ತನಕ ಯಾವ್ದೆಲ್ಲಾ ಚೇತನಗಳಿದೆ, ಆ ಎಲ್ಲಾ ಚೇತನಗಳಲ್ಲಿ ತುಂಬಾ ಪರಾಕ್ರಮಿ ಅಂದ್ರೆ ಅತ್ಯಂತ ಸ್ಟ್ರೆಂತ್ ಇರೋನು ಅಂದ್ರೆ ಭಗವಂತ ನರಸಿಂಹನೇ. ಅದಕ್ಕೆ ನರಸಿಂಹ ಅವತಾರದಲ್ಲಿ ನಾವು ನೋಡ್ತೀವಿ, ಹಾಫ್ ಮ್ಯಾನ್ ಅಂಡ್ ಹಾಫ್ ಲಯನ್ ಅನ್ನೋರ್ ತರ ಅಲ್ವಾ. ನರಸಿಂಹ ನರ ಮತ್ತೆ ಸಿಂಹ ಎರಡರದ್ದು ಸೇರಿರೋ ಅಂತ ಭಗವಂತನ ರೂಪ. ಅದಕ್ಕೋಸ್ಕರ ಎಲ್ಲಾ ಚೇತನಗಳಲ್ಲೂ ನೀನೇ ಪರಾಕ್ರಮಿ ಆಗಿದ್ಯಾ, ನೀನೇ ಶ್ರೇಷ್ಠ ಆಗಿದ್ಯಾ. ಅದಕ್ಕೋಸ್ಕರ ನಿನ್ನ ಪಾದ ನೋಡ್ದೆ ಇನ್ಯಾರ ಪಾದ ನೋಡ್ಬೇಕು ನಾನು? ಇದು ಕ್ವಶನ್ ಆಕ್ಚುಲ್ ಆಗಿ. ನಾವು ಯಾರನ್ನಾದ್ರೂ ನನಗ್ ಹೆದರಿಕೆ ಆಗ್ತಾ ಇದೆ, ಸಣ್ಣ ಮಕ್ಕಳಿಗೆ ಹೆದರಿಕೆ ಆಗುತ್ತೆ, ಅವು ಏನ್ ಮಾಡತ್ತೆ, ಸಣ್ಣ ಮಕ್ಕಳು ಅಪ್ಪನೋ ಅಥವಾ ಅಮ್ಮನ್ನೋ ಕರೀತಾವೆ, ಹಿಡ್ಕೊಳತ್ತೆ. ಅದೇ ರೀತಿ ಈಗ ನಾನು ಭವ ಅನ್ನೋ ಅಂದ್ರೆ ಸಂಸಾರಕ್ ಬಂದಿದ್ದೀನಿ, ನನಗೂ ಹೆದರಿಕೆ ಆಗ್ತಾ ಇದೆ. ಹಾಗಾದ್ರೆ ನಾನು ಯಾರ ಪಾದ ನಂಬಬೇಕು? ಯಾರು ಇಡೀ ಚೇತನಗಳಲ್ಲೇ ಅತ್ಯಂತ ಪರಾಕ್ರಮಿ ಅಂತ ಅನ್ನಿಸ್ಕೊಂಡಿದ್ದಾನೋ ಭಗವಂತ, ಆ ಭಗವಂತನ ರೂಪ ಯಾವುದು? ನರಸಿಂಹ ರೂಪಿ ಭಗವಂತ. ಅಂತಿಂತ ರೂಪ ಅಲ್ಲ, ಅಂತ ದೈತ್ಯ ಹಿರಣ್ಯ ಕಶ್ಪುನೆ ಕೊಂದಂತಹ ರೂಪ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ನಿನ್ನ ಪಾದವನ್ನ ನಾನು ಹಿಡ್ಕೊಂತಾ ಇದ್ದೀನಿ. ಇನ್ಯಾರ ಪಾದ ನೋಡ್ಲಿ? ಯಾರ್ ಪಾದ ನೋಡಿದ್ರು ಯಾರು ಏನು ನನಗೆ ಸೆಕ್ಯೂರಿಟಿ ಕೊಡೋದಿಲ್ಲ, ನನ್ನನ್ನ ಈ ಸಂಸಾರದಿಂದ ಪಾರ್ ಮಾಡೋದಿಲ್ಲ. ಅದಕ್ಕೇನೆ ನಿನ್ನ ಪಾದಾನೇ ನಾನ್ ನಂಬುತ್ತೀನಿ. ಯಾಕಂದ್ರೆ ಭವ ಬಂಧ ವಿಮೋಚಕ. ಭವ ಅಂತಂದ್ರೆ ಸಂಸಾರ, ಆ ಸಂಸಾರದಲ್ಲಿ ಏನ್ ಕಟ್ ಹಾಕೊಂಡ್ಬಿಟ್ಟಿದ್ದೀನಲ್ಲ, ಅದ್ರಿಂದ ವಿಮೋಚನೆ ಕೊಡುವಂತವ್ನು, ನನ್ನನ್ನ ಪಾರ್ ಮಾಡಿಸುವಂತವ್ನು ನೀನೇ ಆಗಿದ್ಯಾ. ಅದಕ್ಕೋಸ್ಕರ ನಿನ್ ಪಾದ ನಾನ್ ನೋಡ್ಬೇಕು. ಹೋಗ್ಲಿ, ನಿನ್ ಪಾದ ನೋಡ್ಬೇಕು ಅಂದ್ರೆ ಅದೇನ್ ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ಸಿಕ್ದಂಗ ಅಕ್ಕಿ ಬೆಳೆ ನಿನ್ ಪಾದ ನೋಡಕ್ ಸಿಕ್ಬಿಡತ್ತಾ? ಹಾಗಾದ್ರೆ ಹೇಗ್ ನೋಡೋದು ನಿನ್ ಪಾದ ಅಂತಂದ್ರೆ, ನೀನೇ ತೋರಿಸ್ಬೇಕು ನಿನ್ ಪಾದನ. ನೀನ್ ತೋರ್ಸಿದ್ರೆ, ನಿನ್ನ ಅನುಗ್ರಹ ಇದ್ರೆ ನಾನ್ ನೋಡ್ಬೋದು, ಇಲ್ದಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರಹ್ಲಾದಂಗ್ ಹೆಂಗೆ ಕೃಪೆ ಮಾಡಿ ಪಾದ ತೋರಿಸ್ದ ಭಗವಂತ, ಪ್ರಹ್ಲಾದ ಯಾವ ರೀತಿ ಎಲ್ಲಾ ಭಾರಾನು ಭಗವಂತನ ಪಾದದ ಮೇಲೆ ಹಾಕಿ ಎಲ್ಲಾ ಕಡೆ ಪ್ರಹ್ಲಾದನ್ ಪರಿಸ್ಥಿತಿನ ನಾವು ಗಮನಿಸ್ಬೇಕು. ಎಂತ ದೊಡ್ಡ ಭಕ್ತ ಅಂತ. ತಂದೆ ದೈತ್ಯ, ದೊಡ್ಡ ರಾಕ್ಷಸ. ನೀವು ಇರೋ ಊರ್ ಯಾವ್ದು? ಅದು ಎಲ್ಲ ರಾಕ್ಷಸರಿರೋ ದೈತ್ಯರಿರೋ ಅಂತ ಊರೇನೆ, ಅಸುರರಿರೋ ಅಂತ ಊರು. ಅವನ್ ಕ್ಲಾಸ್ಮೇಟ್ಸ್ ಯಾರು? ಎಲ್ಲ ಪಾಪ ಅಸುರರ ಮಕ್ಕಳೇನೆ. ಇಷ್ಟೆಲ್ಲಾ ಅಸುರರಿಂದ ಸುತ್ತುವರೆದಿದ್ರು ಕೂಡ ಅದು ಹೋಗ್ಲಿ, ಅವನಿಗೆ ಡೈರೆಕ್ಟ್ ಆಗಿ ಉಪದೇಶ ಕೊಟ್ರ ನಾರದ್ರು ಮುಖಾಮುಖಿ? ಇಲ್ಲ. ಅಮ್ಮನ್ ಹೊಟ್ಟೆ ಒಳಗಡೆ ಇದ್ದಾಗ ನಾರದ್ರು ಕೊಟ್ಟಿರೋ ಉಪದೇಶನ ಕೇಳಿಸ್ಕೊಂಡಿದ್ದು ಪ್ರಹ್ಲಾದ ಮಹಾರಾಜ. ಆ ಕೇಳಿಸ್ಕೊಂಡಿದ್ರಿಂದ ಎಷ್ಟು ದೊಡ್ಡ ನಂಬಿಕೆ ಇಟ್ಬಿಟ್ಟು ಭಾರ ಹಾಕಿ ಅಪ್ಪ ಏನೆಲ್ಲಾ ತೊಂದ್ರೆ ಕೊಟ್ರು ಕೂಡ ಆನೆಯಿಂದ ತುಳ್ಸಕ್ ನೋಡ್ತಾನೆ, ಬೆಟ್ಟದಿಂದ ಎಸಿಯಕ್ ನೋಡ್ತಾನೆ, ಸಮುದ್ರದಲ್ಲಿ ಬೀಳ್ಸೋಕ್ ನೋಡ್ತಾನೆ, ಹಾವುಗಳಿಂದ ಕಚ್ಚಿಸ್ತಾನೆ, ಬೆಂಕಿಯಿಂದ ಸುಡಿಸ್ತಾನೆ, ವಿಷ ಕೊಡಿಸ್ತಾನೆ. ಇಷ್ಟೆಲ್ಲಾ ಮಾಡಕ್ ಹೋದ್ರು ಕೂಡ ನಾವೊಂದು ಸಣ್ಣ ಹಲ್ಲಿನೋ ಅಥವಾ ಇನ್ಯಾವುದೋ ನಾಯಿ ಜೋರಾಗಿ ಅಟ್ಟಿಸ್ಕೊಂಬಂದ್ರೆ ಓಡೋಗ್ತೀವಿ ಅಮ್ಮ ಅಂತ ಕಿರ್ಚ್ಕೊಂಡು. ಅಷ್ಟು ಚಿಕ್ಕ ಹುಡುಗ ಪ್ರಹ್ಲಾದ, 7 ವರ್ಷದ ಮಗು. ಅಪ್ಪ, ಸ್ವಂತ ಅಪ್ಪ ಅಷ್ಟೆಲ್ಲಾ ಶಿಕ್ಷೆಗಳನ್ನ ಕೊಡ್ತಾ ಇದ್ರು ಕೂಡ ಎಷ್ಟು ಧೈರ್ಯವಾಗಿದ್ದ. ಯಾಕೆ? ನನ್ನ ಭಗವಂತ ಇದ್ದಾನೆ, ಅವನು ನನ್ನನ್ನ ಕಾಪಾಡ್ತಾನೆ. ಯಾವತ್ತೋ ಒಂದು ದಿನ ಭಗವಂತ ಬಂದು ಕಾಪಾಡಿದ್ರೆ, ಇವಾಗ ದ್ರೌಪದಿಗೆ ಕಷ್ಟ ಬಂದಾಗ್ಲೆಲ್ಲ ಮುಂಚೆಯಿಂದಾನು ಏನಿತ್ತು, ದ್ರೌಪದಿಗೆ ಪ್ರಜ್ಞೆ ಇತ್ತು, ಕೃಷ್ಣ ಅನ್ನೋನು ನಮ್ಮ ಸಖನಾಗಿ ನಮ್ ಜೊತೆನೇ ಇದ್ದಾನೆ ಅಂತ. ಹಾಗಾಗಿ ಅವಳೇನ್ ಮಾಡಿದ್ಲು, ಕೃಷ್ಣನ್ನ ಹೇ ಕೃಷ್ಣ ಅಂತ ಕೂಗಿದ್ಲು. ಆವಾಗ ದ್ವಾರಕಾವಾಸಿನ್ ಅಂತ ಕೂಗಿದಾಗ ಕೃಷ್ಣ ಬಂದು ಸಹಾಯ ಮಾಡ್ದ. ಕೃಷ್ಣನ್ ಅಟ್ಲೀಸ್ಟ್ ಅವಳು ತುಂಬಾ ಸರಿ ಕಣ್ಣಲ್ಲಿ ನೋಡಿದ್ಲು. ಪ್ರಹ್ಲಾದ ಭಗವಂತನ ನೋಡೇ ಇಲ್ಲ ಆ ಜನ್ಮದಲ್ಲಿ.
ಆದ್ರೂ ಕೂಡ ಭಗವಂತನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ನಲ್ಲ, ಅವಾಗ ಏನ್ ಮಾಡ್ದ ಪ್ರಹ್ಲಾದನ್ನ, ಎಲ್ಲಾ ತೊಂದರೆಗಳಿಂದಾನು ಭಗವಂತ ಸಾಲ್ವ್ ಮಾಡ್ತಾನೆ. ನರಸಿಂಹ ಆಗ ಬಂದು ಕೊನೆಗೆ ಫೈನಲ್ ಮುಕ್ತಿ ಕೊಟ್ಟು ಬಿಡ್ತಾನೆ. ಹಿರಣ್ಯಕಶಿಪುನ ಸಾಯಿಸಿ ಪ್ರಹ್ಲಾದನ್ಗೆ ಸಂತೋಷವನ್ನ ಕೊಡ್ತಾನೆ. ಆ ರೀತಿ ನೀನು ನಿನ್ನ ಸುಂದರವಾಗಿರೋ ಪಾದಕಮಲಗಳನ್ನ ನನಗ್ ತೋರ್ಸಪ್ಪ. ನಾನು ಕೂಡ ಇವಾಗ ಏನ್ ಮಾಡ್ತಾ ಇದ್ದೀನಿ, ಸಂಸಾರ ದಾಟೋದಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ. ನಾನ್ ನಿನ್ನನ್ನೇ ಮೊರೆ ಹೊಕ್ಕಿದ್ದೀನಿ, ನಿನ್ ಮೇಲೆ ಭಾರ ಹಾಕಿದ್ದೀನಿ. ದಯವಿಟ್ಟು ನೀನು ನನಗೆ ಈ ಸಂಸಾರದಿಂದ ಪಾರ್ಗಾಣಿಸ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನರಸಿಂಹ ಪುರುಷೋತ್ತಮ ಅಂತ. ನರಸಿಂಹ ಅನ್ನುವಂಥವನು ಎಲ್ಲಾ ಚೇತನಗಳನ್ನು ಅತ್ಯಂತ ಪರಾಕ್ರಮಿ ಆಗಿರೋದ್ರಿಂದ ನರಸಿಂಹ ರೂಪಿ ಭಗವಂತನ ಇಲ್ಲಿ ನಾವು ಮೊರೆ ಇಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಇನ್ಯಾಕೆ ನರಸಿಂಹರೂಪಿ ಭಗವಂತನ್ ಹೇಳ್ತಾರೆ ಅಂದ್ರೆ, ಯಾವ ಭವ ಸಂಸಾರದಲ್ಲಿ ನಾವಿದ್ರೂ ಕೂಡ ಒಂದಲ್ಲ ಒಂದು ದಿನ ಈ ಸಂಸಾರ ಅನ್ನೋದು ಎಂಡಾಗ್ಲೇಬೇಕು. ಪ್ರಪಂಚ ಅನ್ನುವಂಥದ್ದು ಪ್ರಳಯ ಆಗ್ಲೇಬೇಕು. ನನ್ ದೇಹ ಆಗುತ್ತೋ ಬಿಡುತ್ತೋ, ಪ್ರಪಂಚಕ್ಕಂತೂ ಲಯ ಇದ್ದೇ ಇದೆ. ಹಾಗಿರ್ಬೇಕಾದ್ರೆ ಲಯಕಾರಕ ಆದೋನು ಅಂದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಅಲ್ವಾ. ಸ್ಥಿತಿಕಾರಕ ವಿಷ್ಣು ಆದ್ರೆ ಪ್ರಳಯವನ್ನ ಯಾರು ಮಾಡ್ತಾರೆ ಅಂದ್ರೆ ರುದ್ರದೇವರು ಮಾಡ್ತಾರೆ ಅಂತ. ರುದ್ರದೇವರ ಅಂತರ್ಯಾಮಿಯಾಗಿರೋ ಭಗವಂತನ ರೂಪ ಯಾವುದು ಅಂದ್ರೆ ನರಸಿಂಹ ರೂಪ. ಆ ನರಸಿಂಹ ರೂಪದ ಕೃಪೆ ಇರೋದ್ರಿಂದಾನೇ ರುದ್ರದೇವರು ಪ್ರಳಯ ಕಾಲದಲ್ಲಿ ತಾಂಡವ ನೃತ್ಯವನ್ನ ಮಾಡಿ ಅವರು ಈ ಇಡೀ ಏನು ಬ್ರಹ್ಮಾಂಡ ಇದೆ ಅದನ್ನೆಲ್ಲ ಅವರು ಲಯ ಮಾಡ್ತಾರೆ. ಹಾಗಾಗಿ ಅಂತ ನರಸಿಂಹ ರೂಪ ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಸಮುದ್ರದ ಮಧ್ಯದಲ್ಲಿದ್ದು ಬೆಂಕಿ ಹೇಗೆ ಬರುತ್ತೆ ಅಂತಂದ್ರೆ, ಪ್ರಳಯದ ಡಿಸ್ಕ್ರಿಪ್ಷನ್ ಇನ್ನೊಂದಿನ ತಗೊಳ್ಳೋಣ. ಹೇಗಾಗತ್ತೆ ಪ್ರಳಯ, ಆ ಟೈಮಲ್ಲಿ ಏನಾಗತ್ತೆ ಅಂತ. ಸಮುದ್ರನೇ ಬೆಂಕಿಯಿಂದ ಧಗ 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 ಉರಿದು ಆವಿ ಆಗ್ಬಿಡತ್ತಂತೆ. ಆ ರೀತಿ ಆವಿ ಮಾಡಿಸೋ ಭಗವಂತನ ರೂಪ ಯಾವುದು ಅಂದ್ರೆ ನರಸಿಂಹ ರೂಪಿ ಭಗವಂತ. ಈಗ ನಾನು ಕೂಡ ಸಮುದ್ರದಲ್ಲಿದ್ದೀನಿ, ಸಂಸಾರ ಅನ್ನೋ ಸಮುದ್ರದಲ್ಲಿದ್ದೀನಿ. ಅದಕ್ಕೆ ಈ ಸಂಸಾರ ಸಮುದ್ರನ ಕೂಡ ಭಸ್ಮ ಮಾಡ್ಬಿಡಪ್ಪ ಭಗವಂತ. ಅವಾಗೇನು ಸಮುದ್ರದಲ್ಲಿ ನೀರೇ ಇರಲ್ಲ ಅಂದ್ರೆ ಆರಾಮಾಗಿ ನಡ್ಕೊಂಡೋಗಿ ಕ್ರಾಸ್ ಮಾಡ್ಬೋದು. ಹೇಗೋ ಹಾಗೆ ನಾನು ಕೂಡ ಈ ಸಂಸಾರ ಸಮುದ್ರನ ನೀನ್ ಭಸ್ಮ ಮಾಡ್ಬಿಟ್ಟೆ ಅಂದ್ರೆ ನಾನು ಕೂಡ ಆರಾಮಾಗಿ ಈ ಸಂಸಾರ ಸಾಗರವನ್ನ ನಾನು ದಾಟಬಹುದು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ನಾರಸಿಂಹ. ನಾರ ಅಂದ್ರೆ ಏನು ಅಂದ್ರೆ, ನಾವು ನರರಿದೀವಲ್ಲ ಮನುಷ್ಯರು, ನಮ್ಮಲ್ಲಿರೋ ಅಜ್ಞಾನ. ಏನು ಅಜ್ಞಾನ ಅಂತಂದ್ರೆ ಭಗವಂತ ಯಾರು ಅಂತಾನೆ ಗೊತ್ತಿಲ್ಲ. ಅದಕ್ಕಿಂತ ದೊಡ್ಡ ಅಜ್ಞಾನ ಬೇಕಾ ನಮ್ಗೆ? ಭಗವಂತನ ಬಗ್ಗೆ ಜ್ಞಾನನೇ ಇಲ್ಲ, ಅದೇ ನಮ್ಮ ಅಜ್ಞಾನ ನಮ್ಮಲ್ಲಿ ತುಂಬಿರೋದು. ಅದಕ್ಕೆ ಈ ಅಜ್ಞಾನಗಳೆಲ್ಲ ಏನಿದೆ ಅದನ್ನ ನಾರ ಅಂತ ಕರೀತಾರೆ. ಈ ಅಜ್ಞಾನನ ನಾಶ ಮಾಡೋ ಭಗವಂತನ ರೂಪ ಯಾವುದು ಅಂದ್ರೆ ನಾರಸಿಂಹ. ನರಾಣಾಂ ಇದಂ, ನರಾಣಾಂ ನಾನು ನರ ಮನುಷ್ಯ, ಇದಂ ಅಂದ್ರೆ ಇದು ಯಾವುದು, ಅಜ್ಞಾನ ಸಂದೇಹಾದಿ. ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲದೆ ಇರೋದು ಭಗವಂತನ ಬಗ್ಗೆ. ಸಂದೇಹ ಅಂದ್ರೆ ಡೌಟ್ಫುಲ್ನೆಸ್. ಹೌದಾ ಇದೆಲ್ಲ ನಿಜಾನಾ, ಏನೋ ಹೇಳ್ತಾರಪ್ಪ ಇವ್ರು, ನೋಡಿದ್ಯಾರು ಕೇಳಿದ್ಯಾರು, ಈ ತರ ನಮಗ್ ತುಂಬಾ ಡೌಟ್ಫುಲ್ ಇರುತ್ತೆ. ಜಂಪ್ ಮಾಡ್ತಾ ಇರ್ತೀವಿ ಕಪ್ಪೆಗಳ ತರ. ಈ ದೇವ್ರು ಬಿಟ್ರೆ ಆ ದೇವ್ರು, ಆ ಭಗವಂತ ಬಿಟ್ರೆ ಇಲ್ಲಿ, ಇನ್ನೊಂದ್ ದೇವತೆ ಬಿಟ್ರೆ ಮತ್ತೊಂದ್ ದೇವತೆ. ಯಾಕೆ ಅಂದ್ರೆ ಯಾರ್ ನಮ್ ವಿಷನ್ನ ಬೇಗ ಫುಲ್ಫಿಲ್ ಮಾಡ್ಕೊಡ್ತಾರೆ ಅಂತವ್ರು ಬೇಕಾಗತ್ತೆ. ಸಂಶಯ ಅಂದ್ರೆ ಸಂಶಯ, ದ್ವಂದ್ವ. ಅದಕ್ಕೇನೆ ನರಾಣಾಂ ಇದಂ ಅಜ್ಞಾನ ಸಂದೇಹಾದಿ ನಾರಂ. ಈ ನಾರ ಅಂದ್ರೆ ಅಜ್ಞಾನ ಸಂದೇಹ, ಇದನ್ನೆಲ್ಲ ನರರಲ್ಲಿ ಇರೋದನ್ನ ನಾರ ಅಂತ ಕರೀತಾರೆ. ತಾದೃಶಂ ನಾರಂ ಹೀನಸ್ತಿ. ಅಂದ್ರೆ ಈ ನಾರಂ ಅಂದ್ರೆ ಅಜ್ಞಾನ ಸಂದೇಹ ಏನಿದೆ ಅದನ್ನ ಹೀನ ಮಾಡುವಂಥದ್ದು ಅಂದ್ರೆ ಸುಟ್ಟು ಬಿಡುವಂಥದ್ದು. ಹೀನಸ್ತಿ ಸ್ವದರ್ಶನ ಮಾತ್ರೇನ ನಾಶಯತಿ. ತುಂಬಾ ಹೀನವಾಗಿರೋದು, ತುಚ್ಛವಾಗಿರೋದು ಇದು. ಅಜ್ಞಾನ ಅಂದ್ರೆ ಏನು ಒಳ್ಳೆ ಕ್ವಾಲಿಟಿನ? ಅದು ಕೆಟ್ಟ ಕ್ವಾಲಿಟಿ. ಅದು ಆ ಸಂಶಯ ಬರುತ್ತೆ, ಭಗವಂತನ ಮೇಲೆನೆ ಡೌಟ್ ಬರುತ್ತೆ. ಅದನ್ನ ಒಳ್ಳೇದು ಅಂತ ಹೇಳ್ಕೊಳಕ್ಕಾಗತ್ತಾ? ಅದು ಕೂಡ ಕೆಟ್ಟದ್ದೇನೆ. ಈ ಎರಡು ಎಷ್ಟು ಹೀನವಾಗಿರೋ ಬುದ್ಧಿ ಇದೆಯಲ್ಲ, ಇದನ್ನ ಭಗವಂತ ಸ್ವದರ್ಶನ ಮಾತ್ರೇನ, ಭಗವಂತನ್ ನೋಡಿದ ತಕ್ಷಣ ನಾಶಯತಿ ಇತಿ ನಾರಸಿಂಹ. ನರಸಿಂಹನ್ ನೋಡಿದ ತಕ್ಷಣ ನಮ್ಗೆ ಅಜ್ಞಾನ ಅಂಧಕಾರ ಸಂಶಯ ಅನ್ನೋದೆಲ್ಲ ಮಾಯ ಆಗತ್ತಂತೆ. ಅದಕ್ಕೆ ನರಸಿಂಹ ರೂಪಿ ಭಗವಂತನ ನಿನ್ ಪಾದನ ಚಾರು ಚರಣ ತೋರಿಸ್ಬಿಡಪ್ಪ, ತೋರಿಸ್ದಾಗ ನನಗೆ ಈ ಸಂಸಾರ ಸಾಗರದಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥದ್ದನ್ನ ಕನಕದಾಸರು ಕೇಳ್ಕೊತಾ ಇದ್ದಾರೆ. ಇನ್ನು 20ನೇ ನುಡಿಲಿ, ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾದ ಪೀಡೆಗಳನ್ನು ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಯುತ. ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಕರ್ಮಗಳು ಯಾವ ರೀತಿ ಇರುತ್ತೆ ಅಂದ್ರೆ 3 ರೀತಿ ಇರುತ್ತೆ.
ಸಂಚಿತ ಕರ್ಮ ಅಂದ್ರೆ ಎಷ್ಟೋ ಜನ್ಮಗಳು ಆಗೋಗಿದೆ ನಮ್ಗೆ. ಜನ್ಮ ಜನ್ಮಾಂತರದಿಂದ ದೇಹದ ಮೇಲೆ ದೇಹನ ತಗೊಂಡ್ ಬರ್ತಾ ಇದೀವಿ. ದೇಹ ತಗೊಂಡ್ ಬಂದಂಗೆಲ್ಲ ಏನ್ ಮಾಡ್ತೀವಿ, ಆಯಾ ದೇಹಗಳಲ್ಲಿ ಕರ್ಮ ಅಂದ್ರೆ ಕೆಲಸಗಳನ್ನು ಕೂಡ ಮಾಡಿರ್ತೀವಿ ನಾವು. ಆ ಕರ್ಮ ಒಳ್ಳೇದು ಆಗಿರಬಹುದು, ಕೆಟ್ಟದ್ದು ಆಗಿರ್ಬೋದು. ಆ ಕರ್ಮನ ನಾನೇ ಮಾಡ್ದೆ ಅನ್ನೋ ಭ್ರಮೆಯಲ್ಲಿರೋದ್ರಿಂದ ಆ ಕರ್ಮದ ಫಲ ಕೂಡ ಭಗವಂತ ಏನ್ ಮಾಡ್ತಾ ಇದ್ದೀನಿ, ನೀನೇ ಉಣ್ಣಪ್ಪ ಅಂತ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಮ್ಗೆ ಏನಾಗ್ತಾ ಇದೆ, ಒಳ್ಳೇದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಮತ್ತೆ ಮತ್ತೆ ನಮ್ಗೆ ಜನ್ಮಗಳು ಅನ್ನುವಂಥದ್ದು ಸಿಗ್ತಾ ಹೋಗ್ತಾ ಇದೆ. ರಾಶಿ ರಾಶಿ ಜನ್ಮ ಜನ್ಮಾಂತರದಲ್ವಾ. ಒಂದು ದಿನದಲ್ಲಿ ನಾವು ಮಾಡುವಂತ ಕರ್ಮಗಳು ಶಾಸ್ತ್ರಗಳು ಹೇಳೋ ಪ್ರಕಾರ ಮುಂದಿನ 10 ಜನ್ಮಗಳಿಗೆ ಸಾಕಾಗತ್ತಂತೆ. ಅಷ್ಟು ಕರ್ಮ ಬರೀ ಒಂದೇ ಒಂದ್ ದಿನದಲ್ಲಿ ಮಾಡ್ಬಿಡ್ತೀವಿ ನಾವು. ಹಾಗಾದ್ರೆ 365 ಡೇಸ್ ಅಲ್ಲಿ ಎಷ್ಟು ಜನ್ಮಗಳ ಕರ್ಮ ಮಾಡ್ತೀವಿ? ಇನ್ ಎಷ್ಟು ವರ್ಷ ನಾವು ಬದುಕ್ತಾರೆ, ಇನ್ನೆಷ್ಟು ಕೋಟಿ ಜನ್ಮಗಳನ್ನ ನಾವು ತಗೋಬೇಕಾಗತ್ತೆ. ಆ ರೀತಿ ಕರ್ಮಗಳನ್ನ ಮಾಡುವಂತವ್ರು ನಾವು. ಹಾಗಾಗಿ ದೊಡ್ಡ ಮೂಟೆ ಇದೆ ಆ ಸಂಚಿತ ಸಂಚಿತ ಅನ್ನೋಂತ ಮೂಟೆ. ಆಗಾಮಿನಿ ಅಂದ್ರೆ ಇನ್ನ ಮುಂದೇನೂ ಜನ್ಮ ಬರುತ್ತೆ, ಮುಂದೇನೂ ಕರ್ಮ ಮಾಡ್ತೀನಿ. ಪ್ರಾರಬ್ಧ ಅಂದ್ರೆ ಅಷ್ಟೊಂದ್ ಸ್ಟೋರ್ ರೂಮ್ ಇದೆಯಲ್ಲ, ಮೂಟೆ ಮೂಟೆ ಕಟ್ಟಿಟ್ಟಿದೀವಲ್ಲ, ಅದ್ರಲ್ಲಿ ಒಂದು ಮೂಟೆ ಭಗವಂತ ತೆಗೆದು ಈ ಜನ್ಮದ್ ತಗೋ ನಿಂದ ಈ ಮೂಟೆ ಅಂತ ಕೊಟ್ಬಿಡ್ತಾನೆ, ಪ್ರಾರಬ್ಧ. ಆ ಕರ್ಮನ ನಾವು ಅನುಭವಿಸ್ತಾ ಇದೀವಿ ಇವಾಗ. ಆ ಗೋಡೌನ್ ಅಲ್ಲಿರೋ ಒಂದು ಮೂಟೆ ಕರ್ಮ ನಾವು ಅನುಭವಿಸ್ತಾ ಇರೋದು. ಇನ್ನು ಗೋಡೌನ್ ಅಲ್ಲಿ ಎಷ್ಟು ಮೂಟೆಗಳಿದೆಯೋ ಅದನ್ನೆಲ್ಲ ಅನುಭವಿಸೋಕೆ ಎಷ್ಟು ಜನ್ಮ ಬೇಕೋ ಭಗವಂತಂಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಕನಕದಾಸರು, ಜನ್ಮ ಜನ್ಮಾಂತರದ ಪಾಪಗಳು ರಾಶಿಗಟ್ಲೆ ಇದೆ ಭಗವಂತ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಜನ್ಮ ತಗೊಂಡ್ ಬರ್ತಾ ಇದ್ದೀನಿ. ಜನ್ಮ ತಗೊಂಡ್ರೆ ಏನ್ ಕೂಲ್ ಆಗಿದ್ದೀನ, ಲಕ್ಸುರಿಯಸ್ ಆಗಿ? ಇಲ್ಲ, ಸಿಕ್ಕಾಪಟ್ಟೆ ಪೀಡೆಗಳಾಗ್ತಾ ಇದೆ ನನಗೆ. ಅದನ್ನೆಲ್ಲ ನೀನು ಮುಂಚೆನೆ ಕಳೆದು ಬಿಡು ಅಂತ ಹೇಳ್ತಾರೆ. ಭಗವಂತನಿಗೆ ನಿಜವಾಗ್ಲೂ ನಾವು ಶರಣಾದ್ವಿ ಅಂದ್ರೆ ನಮ್ಗೆ ಸಂಚಿತ ಕರ್ಮಗಳು ಅಂದ್ರೆ ಹಿಂದೆ ಮಾಡಿರೋ ಕರ್ಮ, ಮುಂದೆ ಆಗುವಂತಹ ಕರ್ಮ, ಆಗಾಮಿನಿ ಕರ್ಮ, ಅವೆರಡನ್ನು ಭಗವಂತ ತೆಗೆದು ಬಿಡ್ತಾನಂತೆ. ಪ್ರಾರಬ್ಧ ಮಾತ್ರ ನಾವು ಅನುಭವಿಸ್ಲೇಬೇಕು. ಹಾಗಾಗಿ ಎಂತ ದೊಡ್ಡೋರ್ಗೂ ಕೂಡ ಬಿಟ್ಟಿಲ್ಲ. ವಿಜಯದಾಸರದು ನಾವು ಚರಿತ್ರೆ ನೋಡಿದ್ವಿ 41 ದಿನ. ಸಣ್ಣವ್ರಿದ್ದಾಗ ವಿಜಯದಾಸರು ಎಷ್ಟೆಲ್ಲಾ ಬಡತನ ಅನುಭವಿಸಿದ್ರು. ಅದು ಪ್ರಾರಬ್ಧದ ಪ್ರಕಾರ. ಯಾಕೆ ಅಪರೋಕ್ಷ ಜ್ಞಾನಿಗಳಿಗೂ ಪ್ರಾರಬ್ಧ ನೀಡ್ತಾನೆ ಭಗವಂತ ಅಂತಂದ್ರೆ, ಪ್ರಾರಬ್ಧನೇ ಇಡ್ಲಿಲ್ಲ, ಕರ್ಮ ಝೀರೋ ಅವ್ರದು ಅನ್ಬಿಟ್ರೆ ಮೋಕ್ಷಕ್ ಹೋಗ್ಬಿಡ್ಬೇಕು ಅವ್ರು. ಅವ್ರೆಲ್ಲಾ ಮೋಕ್ಷಕ್ ಹೋದ್ರೆ ನಮ್ಗೆ ಯಾರು ಕರ್ಕೊಂಡು ಹೋಗೋರು? ಇವಾಗ ಕನಕದಾಸರೆಲ್ಲಾ ಮೋಕ್ಷಕ್ ಹೋಗ್ಬಿಟ್ರು ಅಂದ್ರೆ ನಮ್ಗೆ ಯಾರು ಬುದ್ಧಿ ಹೇಳೋರು? ಅದಕ್ಕೋಸ್ಕರ ಏನ್ ಮಾಡ್ತಾನಂತೆ ಭಗವಂತ, ಅಂತ ಅಪರೋಕ್ಷ ಜ್ಞಾನಿಗಳದು ಪ್ರಾರಬ್ಧ ಸ್ವಲ್ಪ ಉಳಿಸ್ಕೊಂಡಿರ್ತಾನಂತೆ. ಅದಕ್ಕೋಸ್ಕರ ಅವ್ರಿಗೆ ಜನ್ಮ ಕೊಟ್ಟು ನಮ್ಮಂತವ್ರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಅವ್ರನ್ನ ಕಳಿಸ್ತಾನೆ. ಎಂತ ಕರುಣಾಮಯಿ ಭಗವಂತ. ಬರೋ ಅಪರೋಕ್ಷ ಜ್ಞಾನಿಗಳು ಎಂತ ಕರುಣಾಮಯಿ ಜನಗಳು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಇಲ್ಲಿ ಕೇಳ್ತಾ ಇದ್ದಾರೆ, ನೋಡಪ್ಪ ಎಷ್ಟೋ ಕರ್ಮಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಮುಂಚಿತವಾಗಿ ನೀನ್ ಕಳೆದು ಬಿಡ್ಬೇಕು. ಯಾವ ರೂಪಿ ಭಗವಂತನ್ ಕೇಳ್ತಾ ಇದ್ದಾರೆ? ಅಚ್ಯುತ ರೂಪಿ ಭಗವಂತನ ಕೇಳ್ತಾ ಇದ್ದಾರೆ. ಯಾಕೆ ಅಚ್ಯುತ ರೂಪಿ ಭಗವಂತನ್ ಕೇಳ್ತಾ ಇದ್ದಾರೆ ಅಂದ್ರೆ, ನಾವೆಲ್ಲ ಚ್ಯುತ ಆದವರು ಅಂದ್ರೆ ಕೆಳಗಡೆ ಬಿದ್ದವರು. ನಮ್ ಕರ್ಮ ಮಾಡ್ಕೊಂಡ್ ನಾವೇನ್ ಮಾಡ್ತಾ ಇದೀವಿ, ಒಂದು ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸ್ತೀವಿ, ಮುಗೀತು ನಮ್ದು ಪುಣ್ಯದ ಕೋಟ, ಬೀಳಿಸ್ತಾನೆ ಮತ್ತೆ ಕೆಳಗಡೆ. ಒಂದು ನರಕಕ್ಕೆ ಹೋಗ್ತೀವಿ, ದುಃಖ ಅನುಭವಿಸ್ತೀವಿ, ಮತ್ತೆ ಭೂಮಿಗೆ ತಂದು ಹಾಕ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬಿದ್ದಿರೋ ಜನಗಳು. ಆದ್ರೆ ಭಗವಂತ ಹಾಗಲ್ವಲ್ಲ, ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದೆ ಇರೋನು, ಬೀಳದೇ ಇರೋ ಭಗವಂತ ಅವನು. ಯಾಕಂದ್ರೆ ಭಗವಂತನಿಗೆ ಕರ್ಮ ಬಂಧನಗಳೇ ಇಲ್ವಲ್ಲ, ತ್ರಿಗುಣಾತೀತ ಅಲ್ವಾ ಭಗವಂತ. ನಾವು 3 ಗುಣಗಳಿದೆ, ಆ ಗುಣಗಳಿಂದ ನಾವೇನ್ ಮಾಡ್ತೀವಿ, ಕರ್ಮಗಳನ್ನ ಮಾಡಿ ಮಾಡಿ ಮೂಟೆ ಕಟ್ಕೋತಾ ಇದೀವಿ. ಭಗವಂತನ್ಗೆ ಗುಣಗಳೇ ಇಲ್ಲ, ತ್ರಿಗುಣಾತೀತ ಭಗವಂತ. ಹಾಗಾಗಿ ಅವನಿಗೆ ಈ ಡೇಂಜರ್ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ನ ಕರ್ಮಣ ವರ್ಧತೆ ನೋ ಕನಿಯಾನ್ ಅಂದ್ರೆ ಭಗವಂತನ್ಗೆ ಹೆಂಗಂದ್ರೆ ನ ಕರ್ಮಣ ವರ್ಧತೆ, ಭಗವಂತನ ಕರ್ಮಗಳು ಅನ್ನೋಂಥದ್ದೇ ಇಲ್ಲ, ಬೆಳೆಯುತ್ತೆ ಕರ್ಮ ಅನ್ನೋಂಥದ್ದಿಲ್ಲ. ಆ ತರ ಶ್ರುತಿಗಳು ಹೇಳ್ತಾ ಇದೆ. ಅದಕ್ಕೋಸ್ಕರ ನೀನು ಅಚ್ಯುತ ಅಂತ ಅನ್ನಿಸ್ಕೊಂಡಿದ್ಯಲ್ವಾಪ ಭಗವಂತ. ಹಾಗಾದ್ರೆ ನೀನೇನ್ ಮಾಡು ಗೊತ್ತಾ, ನನ್ ಕರ್ಮ ಅನ್ನೋಂಥದ್ದು ಒಂದು ಚ್ಯುತಿನೇ. ಕರ್ಮ ಮಾಡ್ದೆ ಅಂದ್ರೆ ಬಿದ್ದೆ ಅಂತಾನೆ ಅರ್ಥ. ಅದನ್ನ ನೀನು ಬಗೆಹರಿಸ್ತೆ ನನ್ಗೆ ಭಗವಂತ ಅಂತ ಕೇಳ್ಕೊತಾ ಇದ್ದಾರೆ. ಎಲ್ಲಾ ಕರ್ಮಗಳಲ್ಲಿ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಎಲ್ಲಾ ಆದ್ಮೇಲೆ ಒಂದೊಂದ್ಸರಿ ಯಾವ್ದಾದ್ರು ಹೋಮ ಇರ್ಲಿ ಅಥವಾ ಯಾವ್ದೇ ಪೂಜೆ ಇರ್ಲಿ, ಅಲ್ಲಿ ಹೇಳ್ತಾರೆ ನಾಹಂ ಕರ್ತ ಹರಿಕರ್ತ ನಮಮ ನಮಮ ಅಂತ ಹೇಳ್ತಾರೆ. ಬಾಯಲ್ಲಿ ಮಾತ್ರ ಏನೋ ಹೇಳ್ಬಿಡ್ತೀವಿ, ಪುರೋಹಿತರು ಹೇಳ್ಕೊಟ್ರು ಅಂತ. ಮೀನಿಂಗೇ ನಮಗ್ ಗೊತ್ತಿರಲ್ಲ. ನ ಮಮ ಅಂದ್ರೆ ನಾನಲ್ಲ ನಾನಲ್ಲ ಅಂತ. ಇದನ್ ಮಾಡ್ತಾ ಇರೋನ್ ನಾನಲ್ಲ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋನ್ ನಾನಲ್ಲ, ದುರ್ಗಾ ಹೋಮ ಮಾಡಿಸ್ತಾ ಇರೋದ್ ನಾನಲ್ಲ ಅಂತ ನಾವು ಹೇಳ್ತೀವಿ ಬಾಯಲ್ಲಿ ಮಾತ್ರ. ಆದ್ರೆ ಯಾರಾದ್ರೂ ಕೇಳಲಿ, ಏನ್ ಇವತ್ತು ಮನೇಲಿ ಅಂದ್ರೆ ನಾವೇ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಅಂತ ಅಂತೀವಿ. ಅಂತ ಮುಟ್ಟಾಳ್ರು ನಾವು. ಭಗವಂತ ನಮ್ಮಲ್ಲಿದ್ದು ನನ್ನಿಂದ ಮಾಡಿಸ್ದ ಅಂತ ಹೇಳಲ್ಲ ನಾವು. ಭಗವಂತನ ತೆಗೆದು ಬಿಡ್ತೀವಿ ಪಕ್ಕದಲ್ಲಿ.
ನಾನೇ ಮಾಡ್ಸಿದ್ದು ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೋಸ್ಕರ ಏನಾಗತ್ತೆ, ನಮಗ್ ಕರ್ಮ ಅಂಟ್ಕೊಳುತ್ತೆ. ಅದಕ್ಕೆ ಎಲ್ಲಾ ಕರ್ಮದಲ್ಲಿ ನಾವೇನ್ ಮಾಡ್ತೀವಿ, ನಾನು ಇದು ಮಾಡ್ಬೇಕಾದ್ರೂ ಹೇಳ್ತೀನಿ, ಜಪದ್ ಇದ್ ಮಾಡಿಸ್ಬೇಕಾದ್ರೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳ್ತೀವಲ್ವಾ. ನಾಮತ್ರಯ, ತ್ರಯ ಅಂದ್ರೆ 3, ಅಚ್ಯುತ, ಅನಂತ, ಗೋವಿಂದ. ಇದನ್ನ 3ನ್ನ ಹೇಳ್ತೀವಿ. ಯಾಕೆ ಅಂದ್ರೆ ಏನಾದ್ರೂ ಬಂದಿರುತ್ತೆ, ನ್ಯೂನತೆ ಇದ್ದೇ ಇರುತ್ತೆ. ಸುಮ್ನೆ ಒಂದ್ ಎಕ್ಸಾಂಪಲ್ ಹೇಳೋದು ಅಂದ್ರೆ, ಇವಾಗ ಒಂದ್ ಕಲಶ ಇಡ್ತೀವಿ, ಗೌರಿ ಪೂಜೆಗೋ ಅಥವಾ ಸತ್ಯನಾರಾಯಣ ಪೂಜೆಗೋ ಕಲಶ ಇಡ್ತೀವಿ ಅಂತ ಅನ್ಕೊಳ್ಳೋಣ. ಆ ಕಲಶ ಹೇಗಿರ್ಬೇಕು ಅಂತ ಭಗವಂತ ಹೇಳ್ತಾನೆ ಅಂದ್ರೆ, ಶುದ್ಧವಾಗಿರೋ ನೀರಿಂದ ತರಬೇಕು. ಕಲಶದಲ್ಲಿ ತರಬೇಕಾದ್ರೆ ನಮ್ ನೆರಳು ಬೀಳಬಾರ್ದು, ನಮ್ ಉಗುರು ತಾಗ್ಬಾರ್ದು, ನಮ್ ಕೂದ್ಲು ತಾಗ್ಬಾರ್ದು. ತುಂಬಾ ಕಂಡೀಷನ್ಸ್ ಇದೆ, ಯಾವ್ದು ನಾವು ಫಿಲ್ ಮಾಡಲ್ಲ. ಆದ್ರೆ ನಾವೇನ್ ಕೇಳ್ತೀವಿ, ಫಲ ಮಾತ್ರ ಕೊಡು ನಮ್ಗೆ, ಸತ್ಯನಾರಾಯಣ ಪೂಜೆ ಫಲ ಅಂತ ಹೇಳ್ತಾರೆ. ಭಗವಂತ ನಗ್ತಾ ಇರ್ತಾನಂತೆ, ಮಾಡಿದ್ದೆಲ್ಲ ಅನಾಚಾರ, ಯಾವ್ದು ರೂಲ್ಸ್ ಪ್ರಕಾರ ಮಾಡೇ ಇಲ್ಲ. ಓ, ಫಲ ಬೇರೆ ಕೇಳ್ತಾ ಇದ್ಯಾ, ತಗೋ ಅಂತ ಅಂತಾನೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡಿದ್ರು ನಮ್ಗೇನ್ ಒಳ್ಳೇದಾಗಲ್ಲ. ಯಾಕಂದ್ರೆ ಎಲ್ಲ ನಾವು ಶಾಸ್ತ್ರದ ವಿರುದ್ಧವಾಗಿನೇ ಮಾಡಿರ್ತೀವಿ. ಅದಕ್ಕೆ ಭಗವಂತನ್ಗೆ ಕೃಷ್ಣಾರ್ಪಣ ಅಂತ ಮಾಡಿದ್ರೆ, ಭಗವಂತ ನೀನೇ ಒಳಗಡೆ ಇದ್ದು ನನ್ನಿಂದ ಆ ಕೆಲಸ ಮಾಡ್ಸಿರೋದಲ್ವಾ ಅಂತ ಹೇಳಿದಾಗ ಅವಾಗೇನಾಗತ್ತೆ, ಭಗವಂತ ಅದನ್ನೆಲ್ಲ ಮಾಫಿ ಮಾಡ್ತಾನೆ, ನಮ್ಮಲ್ಲಿರೋ ತಪ್ಪುಗಳನ್ನೆಲ್ಲ. ಹಾಗಾಗಿ ನಾವು ಭಗವಂತನಿಗೆನೇ ಸಮರ್ಪಣೆ ಮಾಡಬೇಕು. ಇನ್ನೊಂದ್ ಕಡೆ ನಾವ್ ಹೇಳಿದ್ವಿ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಂದ್ರೆ ಅಚ್ಯುತ, ಅನಂತ, ಗೋವಿಂದ ಅಂತಂದ್ರೆ ರೋಗಗಳೆಲ್ಲ ನಾಶ ಆಗತ್ತಂತೆ. ಇದು ಸತ್ಯ ಅಂತ ಹೇಳುತ್ತೆ ಶಾಸ್ತ್ರಗಳು. ಅದಕ್ಕೆ ಅಚ್ಯುತನ ನಾಮಸ್ಮರಣೆಯಿಂದ ರೋಗ ಎಲ್ಲ ನಾಶ ಆಗೋದಾಗಿದ್ರೆ, ರೋಗ ಏನಕ್ ಬಂದಿದ್ದಾದ್ರೂ ಏನಕ್ಕೆ? ಕೊರೋನಾ ಬಂತು, ಎಲ್ಲಾರು ಸತ್ತು ಹೋಗ್ಬಿಟ್ರ ಕೊರೋನಾ ಟೈಮಲ್ಲಿ, ಎಲ್ಲಾರು ಆಸ್ಪತ್ರೆ ಸೇರ್ಕೊಂಡ್ಬಿಟ್ರ, ಒಂದಷ್ಟು ಜನ ಚೆನ್ನಾಗೇ ಇದ್ರಪ್ಪ ಆರಾಮಾಗಿ. ಹಾಗಾದ್ರೆ ಏನಕ್ಕೆ ರೋಗ ಬಂದಿದೆ ಅಂದ್ರೆ, ನನ್ನ ಪಾಪದಿಂದ. ನಾನ್ ಪಾಪ ಮಾಡಿದೀನಿ, ಅದಕ್ಕೆ ನನಗೆ ರೋಗಗಳು ಬರ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು, ಪಾಪ ಕಳ್ಕೊಂಡ್ಬೇಕಲ್ಲ. ಪಾಪ ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಇವಾಗ ಬ್ಯಾಂಕಲ್ಲಿ ಲೋನ್ ಮಾಡಿದೀನಪ್ಪ, ಲೋನ್ ತೀರ್ಸೋದ್ ಹೇಗೆ? ಸಂಪಾದನೆ ಮಾಡ್ಬೇಕು, ಲೋನ್ ತೀರಿಸ್ಬೇಕು. ಹೇಗೋ ಹಾಗೆ ರೋಗಗಳನ್ನ ಅಂದ್ರೆ ಪಾಪಗಳನ್ನ ಕಳ್ಕೋಬೇಕು ನಾನು ಅಂತಂದ್ರೆ, ಪುಣ್ಯ ಕೆಲಸಗಳನ್ನ ಮಾಡ್ಬೇಕು, ಸತ್ಕರ್ಮಗಳನ್ನ ಮಾಡ್ಬೇಕು. ಸತ್ಕರ್ಮ ಮಾಡಿದಾಗ ಏನಾಗತ್ತೆ, ನಮ್ಮ ಪಾಪ ಅನ್ನುವಂಥದ್ದು ಕಡಿಮೆ ಆಗತ್ತೆ. ಆದ್ರೆ ಸತ್ಕರ್ಮ ಮಾಡ್ತೀವಿ, ಏನೋ ದೇವ್ರ ಕೆಲ್ಸಾನೇ ಮಾಡೋದು. ನಾನು ಸತ್ಯನಾರಾಯಣ ಪೂಜೆನೇ ಮಾಡ್ತೀನಪ್ಪ, ದೇವ್ರ ಪಾರಾಯಣನೇ ಮಾಡ್ತೀನಿ, ವಿಷ್ಣು ಸಹಸ್ರನಾಮ ಓದ್ತೀನಿ, ಭಗವದ್ಗೀತೆ ಓದ್ತೀನಿ, ಮಾಡೋದೆಲ್ಲ ದೇವ್ರ ಕೆಲ್ಸನೇ. ಆದ್ರೆ ಏನೋ ಒಂದ್ ನ್ಯೂನ್ಯತೆ ಇರುತ್ತಲ್ವಾ, ಸರಿಯಾಗಿ ಮಾಡಿರಲ್ಲ ನಾನು, ಆಸ್ ಪರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನ್ ಮಾಡಿರಲ್ಲ, ವಿಧಿ ನಿಷೇಧದ ಪ್ರಕಾರ. ಹಾಗಾದ್ರೆ ಅದು ಬಂದ್ರೆ ಏನು? ಯಾಕಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅನ್ನೋದಕ್ ನನಗೆ ಯೋಗ್ಯತೆನೇ ಇಲ್ಲ. ಅದೆಲ್ಲ ಯೋಗ್ಯತೆ ಇರೋದು ಬ್ರಹ್ಮದೇವ್ರಿಗೆ, ನಮ್ಗ ಯೋಗ್ಯತೆ ಇಲ್ಲ. ಅದ್ರ ನಾವೆಲ್ಲ ಮನುಷ್ಯರು. ಹಾಗಿರೋದ್ರಿಂದ ನಾನ್ ಮತ್ತೆ ಏನ್ ಮಾಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ ಏನಾಗುತ್ತೆ, ಸ್ವಲ್ಪ ಇನ್ನೇನೋ ಪಾಪ ಬರ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಹಾಗಾದ್ರೆ ಅಂತಂದ್ರೆ, ನೀನು ನಿನ್ನ ನಾಮ ಸ್ಮರಣೆ ಮಾಡ್ಬಿಟ್ರೆ ಸಾಕು. ಅದಕ್ಕೆ ನಾನು 3 ಸರಿ ಹೇಳಿಸ್ತೀನಲ್ಲ, ಬಲ್ಕೈಯಲ್ಲಿ ಮುಟ್ಕೊಂಡು, ಶ್ರೀ ಪುಂಡರೀಕಾಕ್ಷಾಯ ನಮಃ, ಶ್ರೀ ಪುಂಡರೀಕಾಕ್ಷಾಯ ನಮಃ, ಶ್ರೀ ಪುಂಡರೀಕಾಕ್ಷಾಯ ನಮಃ. ಯಾಕೆ ಹೇಳಿಸೋದು? ಅದಕ್ಕೋಸ್ಕರನೇ ಅಲ್ವಾ. ಪುಂಡರೀಕಾಕ್ಷನ್ ಸ್ಮರಣೆ ಮಾಡ್ಬಿಟ್ವಿ ಅಂದ್ರೆ ಸ ಬಾಹ್ಯ ಅಂತರ ಶುಚಿಹಿ, ಹೊರಗಡೆ ಒಳಗಡೆ ಎಲ್ಲ ಶುಚಿ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಅದಕ್ಕೆ ಅಚ್ಯುತ, ನೀನ್ ಏನ್ ಮಾಡ್ಬೇಕು ಗೊತ್ತಾ, ಮುಂಚೆನೆ ಈ ಪಾಪಗಳನ್ನೆಲ್ಲ ತೆಗೆದು ಬಿಡಪ್ಪ ನೀನು. ನಿನಗೆ ಯಾಕೆ ಗೊತ್ತಾ, ಜ್ಞಾನ ಅನ್ನೋದು ನಿಶ್ಚಿತವಾಗಿದೆ. ನಮಗ್ ಸ್ಟಡಿ ಮೈಂಡೇ ಇಲ್ಲ. ಇವಾಗೊಂದು ನಾಳೆ ಒಂದು ಅಲ್ಲಾಡ್ತಾ ಇರ್ತೀವಿ ಕಪ್ಪೆಗಳ ತರ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ಕೊಂಡು. ಆದ್ರೆ ಭಗವಂತನ ಜ್ಞಾನ ಹಂಗಲ್ವಲ್ಲ, ಸಚ್ಚಿತ್ ಆನಂದ ಅಲ್ವಾ. ಭಗವಂತನ ಕ್ರಿಯಾ ಯಾವತ್ತೂ ಡೌಟ್ ಮಾಡಲ್ಲ. ಈ ಕಂಬದಿಂದ ಯಾಕೆ ಹೋಗ್ಲಿ ನಾನು, ಅವ್ನ್ ಕೇಳ್ತಾ ಇದ್ದಾನಪ್ಪ ಹಿರಣ್ಯಕಶಿಪು, ಬೇಡ ಪಕ್ಕದ ಕಂಬದಿಂದ ಹೋಗೋಣ ಅಂತ ಭಗವಂತ ಹೇಳಲ್ಲ. ಯಾವ ಕಂಬ ತೋರಿಸ್ತಾನೋ ಆ ಕಂಬದಿಂದಾನೇ ಬಂದ್ಬಿಟ್ಟ ನರಸಿಂಹ. ಅವನೇನ್ ಡೌಟ್ ಬೀಳ್ಲಿಲ್ಲ ನರಸಿಂಹ. ಅದಕ್ಕೇನೆ ಶಕ್ತಿ ಎಂತದ್ದು ನರಸಿಂಹಂದು. ಅಯ್ಯೋಯ್ಯೋ ಇದೇನಪ್ಪ ಹಿರಣ್ಯಕಶಿಪು ಬಂದ, ಡೌಟ್ ಬಿದ್ನಾ ನರಸಿಂಹ, ಇವನನ್ನ ನಾನ್ ಫೈಟ್ ಮಾಡಕ್ ಆಗುತ್ತೋ ಇಲ್ವೋ? ಇಲ್ಲ, ಭಗವಂತ ನಮ್ ತರ ಅಲ್ಲ. ಆ ರೀತಿ ಭಗವಂತನ್ಗೆಲ್ಲಾ ಪಕ್ಕ ಇದೆ, ಎಲ್ಲ ಪೂರ್ಣವಾಗಿದೆ. ಪೂರ್ಣ ಮದ ಪೂರ್ಣಮಿದಂ, ಭಗವಂತ ಪೂರ್ಣ ಅವನು, ಆಯ್ತಾ. ಅದಕ್ಕೋಸ್ಕರನೇ ಅವನ ಅಚ್ಯುತ ಅಂತ ಕರೆಯೋದು ನಾವು. ನಿನ್ನನ್ನಲ್ದೆ ಇನ್ಯಾರಪ್ಪ ನನ್ ರೋಗನ ಪರಿಹಾರ ಮಾಡ್ತಾರೆ? ನೀನ್ ಒಬ್ನೇ ಇರೋದು ನನ್ ರೋಗನ ಮಾಡೋದಿಕ್ಕೆ. ಮತ್ತಿನ್ನೇನು, ಬ್ರಹ್ಮಾದಿ ದೇವತೆಗಳೆಲ್ಲ ಯಾರ್ಯಾರಿದ್ದಾರೆ, ಮತ್ತೆ ಮುಕ್ತರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಆನಂದನೂ ಆನಂದ, 100% ಆನಂದ. ಹಾಗಾದ್ರೆ ಎಲ್ಲಾರ್ದು ಈಕ್ವಲ್ ಅಂತ ವಿ ಶುಡ್ ನಾಟ್ ಕಮ್ ಟು ದ ಕನ್ಕ್ಲೂಷನ್. ನಾನು ಸುಮಾರು ಸರಿ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಒಂದು ಪುಟಾಣಿ ಇರುವೆ, ಆ ಪುಟಾಣಿ ಇರುವೆಗೆ ಒಂದು ಪುಟ್ಟದು ಶುಗರ್ ಕ್ಯೂಬ್, ಪುಟಾಣಿ, ಇವಾಗ ಸಕ್ಕರೆ ಕಾಳು ತಗೊಂಡ್ರೆ ನಾವು ಸಕ್ಕರೆ ಹಾಕ್ತಿವಲ್ಲ ಮನೆಯಲ್ಲಿ, ಅದರಲ್ಲಿ ಒಂದು ಪುಟ್ಟು ಕಾಳಿರುತ್ತೆ ಸಕ್ಕರೆದು, ಅದನ್ನ ಕೊಟ್ಬಿಟ್ರೆ ಏನ್ ಖುಷಿ ಆಗುತ್ತೆ ಗೊತ್ತಾ ಇರುವೆಗೆ. 100% ಆನಂದ ಇರುವೆಗೆ. ಆ ಇರುವೆ ಅದು ತರಲೆ ಏನ್ ಮಾಡ್ತಂತೆ, ಆನೆ ಹತ್ರ ಹೋಯ್ತಂತೆ.
ನೋಡು ಈ ಶುಗರ್ ಕ್ಯೂಬ್ ತಿಂದ್ಬಿಟ್ಟು ನನ್ಗೆ 100% ಆನಂದ ಸಿಕ್ಕಿದೆ, ತಗೋ ನೀನು ತಿನ್ನು ನಿನ್ಗೂ ಆನಂದ ಸಿಕ್ಕುತ್ತೆ ಅಂದ್ರೆ, ಪಾಪ ಆನೆಗೆ ಆ ಶುಗರ್ ಕ್ಯೂಬ್ ತಿಂದು ಪುಟಾಣಿ ಶುಗರ್ ಕಾಳು ಸಕ್ಕರೆ ಕಾಳು ತಿಂದು ಆನೆಗೆ ಆನಂದ ಸಿಗ್ಬೇಕಾ? ಆನೆಗೆ ಆನಂದ ಯಾವಾಗ ಸಿಕ್ಕತ್ತೆ ಅಂದ್ರೆ, ಒಂದು ಟ್ರಕ್ ಪೂರ್ತಿ ಕಬ್ಬನ್ನ ನಾನ್ ತಗೊಂಡೋಗ್ ಕೊಟ್ರೆ ಆನೆಗೆ, ಅದನ್ ತಿಂದ ಮೇಲೆ ಅದ್ ಹೇಳುತ್ತೆ, ಅಬ್ಬಾ ಐ ಆಮ್ ಸ್ಯಾಟಿಸ್ಫೈಡ್ ನೌ ಅಂತ. ಅಥವಾ ವೈಸ್ ವರ್ಸ, ಆನೆ ಈ ಲೋಡ್ ಪೂರ್ತಿ ಶುಗರ್ ತಿಂದ್ಬಿಟ್ಟು ಶುಗರ್ ಕೇನನ್ ತಗೊಂಡ್ಬಿಟ್ಟದು ನನಗೆ ಇವಾಗ ತೃಪ್ತಿ ಸಿಕ್ತು ಅಂತ ಹೇಳಿ, ಇರುವೆ ಬಾರೋ ಇಲ್ಲಿ ನೀನು ತಗೋ ಆನಂದನ್ನ ಅಂತ ಹೇಳಿ ಇಡೀ ಟ್ರಕ್ ಬೇಡ, ಒಂದೇ ಒಂದು ಕಬ್ಬಿನ ಜಲ್ಲೆನ ಇರುವೆ ಮೇಲ್ ಬಿಸಾಕ್ತೋದು ಅಂದ್ರೆ, ತಗೋ ನೀನು ತಿನ್ನು ಆನಂದ ಪಡು ಅಂದ್ರೆ, ಇರುವೆ ಪಾಪ ಬದುಕಿರುತ್ತಾ ಆನಂದ ಪಡೋಕೆ? ಸತ್ ಹೋಗ್ಬಿಡುತ್ತೆ. ಅಂದ್ರೆ ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ 100% ಹ್ಯಾಪಿನೆಸ್ ಮುಕ್ತರಿಗೆ ಸಿಕ್ಕುತ್ತೆ. ಆ ರೀತಿ ಹೇಗೋ ಹಾಗೆ ಅದನ್ನೆಲ್ಲ ಕೊಡೋರು ಯಾರು ಅಂದ್ರೆ ಅಚ್ಯುತ ರೂಪಿ ಭಗವಂತ. ಮುಕ್ತರಿಗೆ, ಬ್ರಹ್ಮರಿಗೆ, ಇವ್ರಿಗೆಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನಾನಂದದಲ್ಲಿ ಚ್ಯುತಿ ಬರಬಾರ್ದವ್ರಿಗೆ, ಮುಕ್ತಿಲಿ ಯಾವುದೇ ರೀತಿ ಕಡಿಮೆ ಆಗ್ಬಾರ್ದವ್ರಿಗೆ. ಯಾಕಂದ್ರೆ ಅವ್ರು ಮುಕ್ತರಾಗಿರೋದೇ ಅದಕ್ಕೆ, ಸುಖ ಅನುಭವಿಸ್ಬೇಕಂತ. ಅದಕ್ಕೋಸ್ಕರ ಅವ್ರಿಗೆ ಏನ್ ಮಾಡ್ತಾನೆ ಭಗವಂತ, ಯಾವುದೇ ಕಾರಣಕ್ಕೂ ಆನಂದದಲ್ಲಿ ಚ್ಯುತಿ ಕೊಡಲ್ವಂತೆ. 100% ಹ್ಯಾಪಿನೆಸ್ ಕೊಡ್ತಾನೆ ಮುಕ್ತರಿಗೆ ಮತ್ತೆ ಬ್ರಹ್ಮಾದಿ ದೇವತೆಗಳಿಗೆ. ಅಂತ ಅಚ್ಯುತ ನೀನ್ ಮುಕ್ತರಿಗೆ ಕೊಡ್ತೀಯಂತೆ, ಬ್ರಹ್ಮಾದಿ ದೇವತೆಗಳಿಗೆ ಕೊಡ್ತೀಯಂತೆ ಆನಂದನ. ಇನ್ ನನಗೂನು ನೀನು ಚ್ಯುತಿ ಬರ್ದೇ ಇರೋರ್ ತರ, ಯಾವುದೇ ವೇಸ್ಟೇಜ್ ಇಲ್ದೇ ಇರೋರ್ ತರ ಜ್ಞಾನ ಕೊಡಪ್ಪ, ಆನಂದ ಕೊಡಪ್ಪ, ನನ್ ಯೋಗ್ಯತೆಗೆ ತಕ್ಕನಂಗೆ ಏನ್ ಜ್ಞಾನ ಕೊಡ್ತೀಯೋ ಕೊಡು ಅಂತ ಕೇಳಿದ್ರೆ ನಾವು ಭಗವಂತನಿಗೆ, ಆಗ ಭಗವಂತ ಏನ್ ಮಾಡ್ತಾನೆ, ನಮ್ಮ ಪಾಪವನ್ನ ಪರಿಹಾರ ಮಾಡ್ತಾನೆ. ಈಗ ನಾವು ಮನೆಯಲ್ಲಿ ಪುಟಾಣಿ ಮಕ್ಕಳುಗಳಿದ್ರೆ ಏನ್ ಮಾಡ್ತೀವಿ, ಒಂದ್ ಕಡೆ ಹಾಲಲ್ಲಿ ಎಲ್ಲಾದ್ರೂ ಕೂಡಿಸ್ಬಿಟ್ಟಿರ್ತೀವಿ, ಒಂದಷ್ಟು ಆಟ ಸಾಮಾನುಗಳನ್ನ ಗುಡ್ಡೆ ಹಾಕ್ಬಿಟ್ಟು ಆ ಮಗು ಮುಂದೆ. ಅದ್ ಏನ್ ಮಾಡುತ್ತೆ ಗೊತ್ತಾ, ಸುಮ್ನೆ ಅಂತ ಅಳ್ತಾ ಇರೋ ತರ ನಾಟಕ ಆಡುತ್ತೆ. ಅಮ್ಮ ಅಡ್ಗೆ ಮನೆಯಲ್ಲೆಲ್ಲೋ ಬ್ಯುಸಿ ಆಗಿರ್ತಾಳೆ. ಅಮ್ಮಂಗೆ ಶಿ ವಿಲ್ ನೆಗ್ಲೆಕ್ಟ್. ಒಂದ್ಸರಿ ಹತ್ತ ತಕ್ಷಣ ಓಡ್ ಬಂದ್ಬಿಡಲ್ಲ ಅಮ್ಮ. ಅಮ್ಮ ಸುಮ್ನೆ ಏನೋ ಮಗು ಡ್ರಾಮಾ ಮಾಡ್ತಾ ಇದೆ ಅಂತ. ಯಾವಾಗ ಮಗು ಕಂಟಿನ್ಯೂಸ್ ಆಗಿ ಅಳಕ್ ಶುರು ಮಾಡುತ್ತೋ, ಆಟ ಸಮಾನಿಂದನೂ ಅದಕ್ ಸಮಾಧಾನ ಆಗಲ್ವೋ, ಆಗ ಅಮ್ಮ ಅನ್ಕೋತಾಳೆ, ಓ ಇಲ್ಲ ಮಗುಗ್ ನಾನ್ ಬೇಕೇ ಬೇಕು, ಈಗ ಹಶ್ವಾಗ್ತಿದೆ, ಅದಕ್ಕೇನಾದ್ರೂ ಹಾಲು ಕುಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು ಅಂತ ಅಮ್ಮ ಓಡ್ ಬರ್ತಾಳೆ. ಹೇಗೋ ಹಾಗೆ ಭಗವಂತನ ಹತ್ರ ಡ್ರಾಮಾ ಮಾಡಬಾರ್ದು ನಾವು. ಹೋಗಿ ದೇವಸ್ಥಾನದಲ್ಲಿ ಸುಮ್ನೆ ಕೈ ಮುಕ್ಕೊಂಡು, ಅಥವಾ ಯಾವ್ದೋ ಒಂದು 50 ರೂಪಾಯಿ ಪಂಚಾಮೃತ ಮಾಡಿಸ್ಬಿಟ್ಟು ಒಂದ್ 30 ಲಕ್ಷದ ಮನೆ ಕೇಳೋದು ಭಗವಂತನ ಹತ್ರ. ಮಾಡ್ಸೋ ಸೇವೆ ನೋಡಿದ್ರೆ ಒಂದ್ 100 ರೂಪಾಯಿ ಪಂಚಾಮೃತ ಸೇವೆ. ಕೇಳೋದ್ ನೋಡಿದ್ರೆ ಭಗವಂತನ ಹತ್ರ ಅದಿಷ್ಟು, ಆ ಸೈಟ್ ಮಾಡಿಸ್ಕೊಡು, ಈ ಮನೆ ಮಾಡಿಸ್ಕೊಡು, ಆ ಕಾರ್ ಬೇಕು, 50 ರೂಪಾಯಿ ಭಗವಂತ ಕೊಡ್ಬೇಕಪ್ಪ ನಮ್ಗೆ. ನೋಡಿದ್ರೆ ನಾವು ಕೋಟಿ ಲಿಸ್ಟ್ ಇಡ್ತೀವಿ. ಹೇಗೋ ಹಾಗದಾಗಲ್ಲ ಅಲ್ಲ. ಹೇಗೋ ಹಾಗೆ ನಾವು ಭಗವಂತನ ಹತ್ರ ಬೇರೆ ಗತಿ ಇಲ್ಲಪ್ಪ ಅಂತ ಮಗು ಹೇಗೆ ಅಳುತ್ತಲ್ವಾ, ಅಮ್ಮ ಓಡ್ ಬರ್ತಾಳಲ್ಲ ಅವಾಗ, ಆ ರೀತಿ ನಾವು ಭಗವಂತನ ಹತ್ರ ಸರೆಂಡರ್ ಆಗ್ಬೇಕು. ನಿನ್ನನ್ ಬಿಟ್ರೆ ಬೇರೆ ಗತಿ ಇಲ್ಲ ಕಣೋ ನನ್ಗೆ, ಬಾರಪ್ಪ ಭಗವಂತ ಕಾಪಾಡೋ ಅಂತ ನಾವು ಕೂಗಿ ಕಿರ್ಚಿದಾಗ, ಅಂದ್ರೆ ಲಿಟ್ರಲಿ ನಾಟ್ ಕೂಗೋದು, ಕಿರ್ಚೋದು, ಫೀಲ್ ಆಗ್ಬೇಕು ನಮ್ಗೆ. ಅವನನ್ ಬಿಟ್ರೆ ಇನ್ನಿಲ್ಲ ಅನ್ನೋಂಥದ್ರ ಮಟ್ಟಿಗೆ ಆ ತುಡಿತ. ಮಗು ಹೇಗೆ ಒಂದೊಂದ್ಸರಿ ಅಮ್ಮ ಹೇಳ್ತಾಳೆ ನಾನ್ ಬ್ಯುಸಿ ಆಗಿರ್ತೀನಿ ಅಂತ, ಅಪ್ಪನ ಹತ್ರ ಎತ್ಕೊಳಕ್ ಹೇಳ್ತಾಳೆ, ಅಜ್ಜನ ಹತ್ರ ಎತ್ಕೊಳಕ್ ಹೇಳ್ತಾಳೆ. ಯಾರನ್ನ ನೋಡಿದ್ರು ಸಮಾಧಾನ ಮಾಡ್ಕೊಳಲ್ಲ ಮಗು. ಅದ್ ಏನ್ ಮಾಡ್ತಾ ಇರತ್ತೆ, ಅಮ್ಮನೇ ಬೇಕು ನನ್ಗೆ, ಅಮ್ಮನ್ ಬಿಟ್ರೆ ಇನ್ಯಾರ ಹತ್ರನು ನಾನ್ ಸುಮ್ನೆ ಇರಲ್ಲ ಅಂತ ಗಲಾಟೆ ಮಾಡುತ್ತೆ ಮಗು ಒಂದೊಂದ್ಸರಿ. ಹೇಗೋ ಹಾಗೆ ಭಗವಂತನ ಹತ್ರ ನಮ್ಗ್ ಹಂಗಿರ್ಬೇಕು. ಆ ತರ ಭಗವಂತನ್ಗೆ ನಾವು ಮನಸ್ಸು ತುಡಿತಾ ಇರ್ಬೇಕು ನಮ್ಗೆ. ಭಗವಂತನ್ ಯಾವಾಗ ನೋಡ್ತೀನೋ, ಭಗವಂತನ ಕೃಪೆ ಯಾವಾಗ ಪಡಿತೀನೋ ಅಂತ. ಇಲ್ದೆ ಇದ್ರೆ ಅಮ್ಮನೇ ಬರಲ್ವಂತೆ, ಇನ್ ಭಗವಂತ ಬಂದ್ಬಿಡ್ತಾನ ನಮ್ ನಾಟಕಕ್ಕೆ. ಆ ರೀತಿ ನಾವು ಸೀರಿಯಸ್ನೆಸ್ ಅನ್ನೋದನ್ನ ಇಟ್ಕೋಬೇಕು. ಸ್ಪಿರಿಚುಯಾಲಿಟಿ ಇಸ್ ನಾಟ್ ಫಾರ್ ಟೈಮ್ ಪಾಸ್. ಏನೋ ಟೈಮ್ ಇದೆ ಒಂದ್ ಸ್ವಲ್ಪ ಮಾಡ್ಬಿಡೋಣ ಅನ್ನೋ ರೀತಿ ಅಲ್ಲ. ಅಷ್ಟು ಸೀರಿಯಸ್ನೆಸ್ ನಾವು ಬೆಳೆಸ್ಕೋತಾ ಬಂದ್ರೆ ಒಂದಲ್ಲ ಒಂದು ದಿನ ನಮ್ಗೆ ಭಗವಂತ ಕಾಣಿಸ್ಕೋತಾನೆ. ಪ್ರಹ್ಲಾದ್ ಮಹಾರಾಜನ್ ಯೋಗ್ಯತೆ ಜಾಸ್ತಿ. ಅವನು ಶಂಕುಕರ್ಣ, ಸಾಕ್ಷಾತ್ ಬ್ರಹ್ಮದೇವರಲ್ಲಿ ಸೇವಕರಾಗಿದ್ದವರು, ಕರ್ಮಜ ದೇವತೆಗಳವರು. ಪ್ರಹ್ಲಾದನ್ ತರ ಭಕ್ತಿ ನಮಗ್ ಬರೋಕ್ ಸಾಧ್ಯ ಇಲ್ಲ. ಭಗವಂತನ್ ಏನ್ ಕೇಳ್ಬೇಕು ಅಂದ್ರೆ, ನಮ್ ಯೋಗ್ಯತೆಗ್ ತಕ್ಕನಂಗ್ ಏನಿದ್ಯೋ 100% ಭಕ್ತಿ ಕೊಡಪ್ಪ ಭಗವಂತ. ಎಲ್ಲ ಅಟ್ಲೀಸ್ಟ್ 100% ಮಾಡು. ಬೇರೆ ಬ್ರಹ್ಮದೇವರಷ್ಟು ಬರೋದ್ ಬೇಡ ನನಗ್ ಭಕ್ತಿ. ನನ್ ಯೋಗ್ಯತೆಗೆ ಏನಿದೆ 100% ಅದನ್ನೆಲ್ಲ ಚ್ಯುತಿ ಇಲ್ದಂಗೆ ಕೊಡಪ್ಪ ಭಗವಂತ ಅಂತ ಕೇಳೋದಿಕ್ಕೇನೆ ಅಚ್ಯುತ ರೂಪಿ ಭಗವಂತನ. ಚ್ಯುತಿ ಅಂದ್ರೇನು, ಕಡಿಮೆ ಮಾಡುವಂತ, ಚೌಕಾಸಿ ಮಾಡ್ಬೇಡ ನೀನು. 100% ಭಕ್ತಿ ಕೊಡು ನನ್ ಯೋಗ್ಯತೆಗೆ ತಕ್ಕನಂಗೆ, 100% ಜ್ಞಾನ ಕೊಡು ನನ್ ಯೋಗ್ಯತೆಗೆ ತಕ್ಕನಂಗೆ, ಎಲ್ಲ ನನ್ ಅಕಾರ್ಡಿಂಗ್ ಟು ಮೈ ಯೋಗ್ಯತಾ. ಆಯ್ತಾ? ಎಲ್ಲ ಅದಕ್ಕೆ ಒಂದು ಲೈನ್ ಇಲ್ಲ, ಎಲ್ಲಾರ್ಗೂ ಇದೆ ಅಂತ ಕೊಟ್ಬಿಡೋರ್ ತರ ಸಿಲೆಬಸ್. ಹಾಗಲ್ಲ. ಅದನ್ನ ನಾವು ಭಗವಂತನ್ ಕೇಳ್ಕೊಂಡ್ವಿ ಅಂತಂದ್ರೆ ಭಗವಂತ ಒಂದಲ್ಲ ಒಂದಿನ ನಮ್ ಪ್ರೇಯರ್ ಸಿನ್ಸಿಯರ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಹಿ ವಿಲ್ ಲಿಸನ್
ಆ್ಯಂಡ್ ಆನ್ಸರ್ಸ್ ಟು ಅವರ್ ಪ್ರೇಯರ್ಸ್. ಆಯ್ತಾ? ನಾಳೆ 21, 22 ನೋಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.